ಸ್ನೇಹಿತರೆ, ಮೈಸೂರಿನಂಥ ನಗರದಲ್ಲಿಯೂ ಹಳ್ಳಿಯಲ್ಲಿ ಬೆಳೆಯುವಂತೆಯೇ ಇರುವ ಪುಟ್ಟ ಜಾಗದಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೆಯಬಹುದು, ಹಾಗೆಯೇ ಈ ಬೆಳೆಯನ್ನು ಬೆಳೆದ ಖುಷಿಯನ್ನು ಯಾವ ರೀತಿಯಾಗಿ ಮನೆ ಜನರೆಲ್ಲ ಸೇರಿಕೊಂಡಾಗ ಹಂಚಿಕೊಂಡಿದ್ದೀವಿ ಅನ್ನೋದನ್ನು ನೋಡೋಣ ಬನ್ನಿ. 30-40 ಜಾಗದಲ್ಲಿ ಮನೆಯನ್ನು ಕಟ್ಟಿದ ನಂತರ ಪಕ್ಕದಲ್ಲಿ ಇರುವ ಖಾಲಿ ಸೈಟ್ನಲ್ಲಿ ಕಬ್ಬು, ಬಾಳೆ, ಪೇರಲ, ಕೆಸು, ಬೇರೆ ಬೇರೆ ರೀತಿಯ ಹೂವಿನ ಗಿಡಗಳು, ಹಾಗೆ ಪಪ್ಪಾಯ, ಬೇಗ ಬರುವಂತಹ ಇಂತಹ ಬೆಳೆಗಳನ್ನು ಬೆಳೆದು, ಹಾಗೆಯೇ ಗೆಣಸು, ಈ ವರ್ಷ ಮರಗೆಣಸನ್ನು ಬೆಳೆದು ಗಣಪತಿ ದಾನಗೇರಿಯವರ ಈ ಕೃಷಿಯನ್ನು ನೋಡಿದವಾಗ ನಮಗೆ ತುಂಬ ಖುಷಿಯಾಗಿ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಮನೆಯಲ್ಲಿಯೇ ಬೆಳೆದಂತಹ ಕಬ್ಬು, ಸಾವಯವ ಗೊಬ್ಬರ ಅಂತೇಳಿ ಹೇಳಬೇಕು. ಎಲೆಲ್ಲ ಹಣ್ಣಾಗಿದೆ ಅಂತೇಳಿ ಈ ಕಡಿತಾ ಇರೋದು. ಇದು ಎಷ್ಟು ವರ್ಷಕ್ಕೆ ಇದಾಗಿರ್ತು? ಅಲ್ಲ, ಅಷ್ಟು ಕಡಿದ್ಬಿಟ್ರ? ಈ ಕಬ್ಬಿನ ಎಲೆಯು ಮೈಗೆ ಸೋಕಿದರೆ ತುಂಬ ತುರಿಕೆ ಉಂಟಾಗುತ್ತದೆ. ಹಾಗಾಗಿ ತುಂಬ ಜಾಗ್ರತೆ ವಹಿಸಿ ಕಬ್ಬನ್ನು ಕಡಿಯಬೇಕಾಗುತ್ತದೆ. ನೋಡಿ, ಇದು ಮರಗೆಣಸು. ಪಮ್ಮೇಚ್ ಮಾವನ ಜೊತೆಗೆ 90 ವರ್ಷದ ಭಾಗಿಯಾಗಿಯೂ ಈ ಮರಗೆಣಸನ್ನು ಕೀಳುವ ಉತ್ಸಾಹದಲ್ಲಿದ್ದಾಳೆ. ಈ ಮರಗೆಣಸಿನ ಗಿಡವು ನೋಡಿ ಈ ರೀತಿಯಾಗಿ ಉದ್ದನಾಗಿ ಬೆಳೆದಿದೆ. ಕೃಷಿಕರು ಮಾಡುವಂತೆ ಇಂತಹ ಗಡ್ಡೆ ಗೆಣಸುಗಳಿಗೆ ತುಂಬ ಗೊಬ್ಬರವನ್ನು ಹಾಕಿ ಬೆಳೆಸದಿದ್ದರೂ ಸ್ವಲ್ಪವೇ ಬೆಳೆ ಬಂದರೂ ಕೊಡುವ ತೃಪ್ತಿ ಮಾತ್ರ ಬಣ್ಣಿಸಲು ಸಾಧ್ಯವಾಗದಿರುವಂಥದ್ದಾಗಿರುತ್ತದೆ. ಹಾಗೆಯೇ ಈ ಕ್ಯಾರೆಟ್ ಬಣ್ಣದ ಗೆಣಸು ಯಾವ ರೀತಿಯಾಗಿ ಇರುತ್ತದೆ ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಈ ವರ್ಷ ಅಷ್ಟೊಂದು ಬೆಳೆ ಬಂದಿಲ್ಲ ಅನ್ನಬೇಕು. ಇದನ್ನು ಕಿತ್ತವಾಗ ನೋಡಿ ಪುಟ್ಟದಾದ ಗಡ್ಡೆಗಳು ಇದ್ದವು. ಸ್ವಲ್ಪ ಪ್ರಮಾಣದಲ್ಲಿ ಈ ಗಡ್ಡೆಗಳನ್ನು ಬೆಳೆದರೂ ಇನ್ನೊಬ್ಬರಿಗೆ ಹಂಚಿದವಾಗ ಸಿಗುವ ಖುಷಿಯಂತೂ ಇನ್ನೂ ಹೆಚ್ಚಿನದಾಗಿರುತ್ತದೆ. ಇದಕ್ಕೆ ಸಕ್ಕರೆ ಕಬ್ಬು ಅಂತ ಹೇಳೋದಂತೆ. ಇದರ ಎಲೆಗಳನ್ನು ತೆಗೆದು ಸ್ವಚ್ಛ ಮಾಡಿ ಈ ರೀತಿಯಾಗಿ ಕತ್ತರಿಸಿದ ನಂತರ ಕಬ್ಬಿನ ಹಾಲನ್ನು ತೆಗೆಯುವ ಯಂತ್ರದವರಿಗೆ ಕೊಟ್ಟು ಕಬ್ಬಿನ ಹಾಲನ್ನು ತೆಗೆಸಿಕೊಂಡು ಬಂದಿದ್ದು. ನೋಡಿ, ಅದಷ್ಟು ಕಬ್ಬಿಗೆ ಇಷ್ಟು ಹಾಲು ಬಂದಿದೆ. ಊರಿನಲ್ಲಾದರೆ ಆಲೆಮನೆ ಅಲ್ಲಲ್ಲಿ ನಡೆಯುತ್ತಿರುತ್ತದೆ. ಕಬ್ಬಿನ ಗಾಣಕ್ಕೆ ಕೊಟ್ಟರೆ ಹಾಲನ್ನು ತೆಗೆದುಕೊಡುತ್ತಾರೆ. ನಗರದಲ್ಲಿ ಆದರೆ ಅಲ್ಲಲ್ಲಿ ನಾವು ಈ ಕಬ್ಬಿನ ಹಾಲನ್ನು ಮಾರಾಟ ಮಾಡುವ ಸ್ಥಳಕ್ಕೆ ಹೋದರೆ ನಾವು ಕೊಟ್ಟ ಕಬ್ಬಿಗೆ ಹಣವನ್ನು ತೆಗೆದುಕೊಂಡು ಹಾಲನ್ನು ತೆಗೆದುಕೊಡುತ್ತಾರೆ. ಇದಕ್ಕೆ ನಾವು ಶುಂಠಿ ಮತ್ತು ಖಾರಕ್ಕಾಗಿ ಈ ಸೂಜಿ ಮೆಣಸನ್ನು ಬಳಸಿ ರಸವನ್ನು ಇನ್ನೂ ಹೆಚ್ಚು ರುಚಿಕರವಾಗಿ ಮಾಡಿದ್ದು. ಮಿಕ್ಸಿ ಜಾರ್ಗೆ ಶುಂಠಿ ಮತ್ತು ಸೂಜಿ ಮೆಣಸನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಇದನ್ನು ಗಾಳಿಸಿಕೊಂಡಿದ್ದೀವಿ. ಹಾಗೆ ಇದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಹಿಂಡಿಕೊಂಡರೆ ಕಬ್ಬಿನ ಹಾಲು ಸಿಹಿಯಾಗಿದ್ದರೂ ಇನ್ನೂ ಹೆಚ್ಚು ರುಚಿಕರವಾಗಿ ಆರೋಗ್ಯಕರವಾಗಿ ಇರುತ್ತದೆ ಅಂತ ಈ ರೀತಿಯಾಗಿ ಮಾಡಿ ಮೈಸೂರಿನ ದಾನಗೇರಿಯವರ ಮನೆಯಲ್ಲಿ ನಾವು ನೆಂಟರೆಷ್ಟರೆಲ್ಲ ಆಲೆ ಮನೆಯನ್ನು ನೆನಪಿಸಿಕೊಂಡು ಕಬ್ಬಿನ ಹಾಲನ್ನು ಸವಿಯುವ ಸಮಯವಿದು. ನೋಡಿ, ಈಗ ಎಲ್ಲರೂ ಆಲೆ ಮನೇಲಿ ಪಾರ್ಟಿ ಮಾಡಿದ್ರು. ಇದೀಗ ಮನೆಯೊಳಗೆ ಆಲೆ ಮನೆ ಪಾರ್ಟಿ ಆಗ್ತಾ ಇದ್ದು. ಕಬ್ಬನ ಗಾಣದ ಬದಲಿ ಕಬ್ಬನ ಇದರಲ್ಲಿ ಇದು ಮಾಡ್ಕೊಂಡ್ಬಂದದ್ದು. ನಾನು ಹೇಳಿದ್ನಲ್ಲ, ಅದು ಚಕ್ಲಿ ಫ್ಯಾಕ್ಟ್ರಿಯಲ್ಲಿ ಆಗುವಂಥದ್ದು. ಆ ಚಕ್ಲಿ ಪ್ಯಾಕೆಟ್ ತೋರಿಸೋದು ಕಬ್ನಾಲ್ ಚಕ್ಲಿ, ಅದು ಸ್ಪೆಷಲ್ ಆಗಿ ಈಗ ಮಾಡ್ತಾ ಇರೋದು. ಅದ ಸಂತೋಷ ಚಕ್ಲಿ ಪ್ಯಾಕೆಟ್ ಹಿಡ್ಕೊಂಡು ಚಕ್ಲಿ ಪ್ಯಾಕೆಟ್ ಅದು ನೋಡಿ, ಅದು ಕಬ್ನಾಲ್ ಚಕ್ಲಿ. ನಿಮಗೆ ಬೇಕು ಅಂದರೆ ಅದು ನಾನು ಹೇಳಿದ್ನಲ್ಲ, ಅದು ಅಲ್ಲಿ ಕಬ್ನಾಲ್ ಹಾಕಿ ಈಗ ವಿಶೇಷವಾಗಿ ಮಾಡಿರುವಂಥದ್ದು. ಮನೆಯಲ್ಲೇ ಮಾಡ್ಕೊಂಬಂದು ಕಬ್ನಾಲ್ ಹೆಂಗದ ಹೇಳಿ ಕೇಳು. ಕಬ್ನಾಲ್ ಕುಡಿ.
ಸಿಂಹದ್ಯಾ ಇದು ಮನೇಲೆ ಬೆಳೆದದ್ದು ಕೈ ಹೆಂಗದ ಹೇಳಿ ಕೇಳಿದ್ದು ಒಳ್ಳೇದು ಮನೆಯದ್ದೇ ಬೆಳೆದ್ದೆ. ಹಾ ಕಬ್ಬನ್ ಗಾಣಕ್ಕೆ ಹೋಗ್ತಕ್ಕ ಒಂದಾಗೆ ಅದೆಲ್ಲ ಚೂರು ಹಾಕಿ ನೋಡು ನೋಡಿ ಕಬ್ಬನಾಲ ರುಚಿಗೆ ನಾಗಿ ಇನ್ನೊಂದು ಕಪ್ ಬೇಕು ಹೇಳ್ತಾ ಇದೆ ಅದು. ಖಾಲಿ ಕಬ್ಬಿನಾಲೆ ಕುಡಿಬೇಕು. ಹಾ ಈ ಕಬ್ಬನಾಲ ವಿಶೇಷತೆ ಏನು ಅಂತ ಹೇಳಿ ಈಗ ದಾವಣಗೆರೆಯವ್ರು ಮಾತಾಡ್ಲಿಕ್ಕೆ ಕೇಳೋಣ. ನಿಜವಾಗಿ ನಾನು ಕೃಷಿಕನಲ್ಲ, ಕೃಷಿಕ ಮನೆತನದಲ್ಲಿ ಹುಟ್ಟಿದ್ದೇನೆ. ನಾನು 37 ವರ್ಷ ನೌಕರಿ ಮಾಡಿದ್ದೇನೆ. ರಿಟೈರ್ಡ್ ಆದ್ಮೇಲೆ ದಿನ ಕಳಿಬೇಕಲ್ಲ ಅಂತೇಳಿ ಅಮ್ಮ ಮಾಡಿದ್ದನ್ನು ನೋಡ್ಕೊಂಡು ಹೆಂಗ್ ನಡ್ಬೇಕು ಏನು ಗೊತ್ತಿಲ್ಲ. ಏನೋ ಅಮ್ಮ ಎಷ್ಟು ವರ್ಷದವರು? ಅಮ್ಮನಿಗೆ 90 ವರ್ಷ. ಅಮ್ಮ ಮಾಡೋದು ನೋಡ್ತಿದ್ದೆ ಸಣ್ಣಿದ್ದಾಗ ಹೆಂಗ್ ನಡ್ತಾರೆ ಅಂತ. ಹಂಗೆ ಬಿಟ್ಟು ನನ್ಗೆ ಅದಕ್ಕೆ ಯಾವ ತರ ಗೊಬ್ಬರ ಹಾಕ್ಬೇಕು, ಯಾವ ತರ ನಡ್ಬೇಕು ಏನು ಗೊತ್ತಿಲ್ಲ. ಮಳೆಗಾಲದಲ್ಲಿ ಒಂದು ಹಾರೆ ಹಾಕಿ ಯಾರೋ ಕಬ್ಬಿನ ಬೀಜ ಕೊಟ್ರು, ನೆಟ್ಟಿದ್ದೆ, ನೀರ್ ಹಾಕಿದೆ, ಏನೋ ಕಬ್ಬು ಬಂದಿದೆ. ಇವತ್ತು ಅದು ಎರಡನೇ ಸಲ ಕಡ್ದಿದ್ದು. ನಾ ಹಿಂದಿನ ಸಲ ಕಡ್ದಿದ್ದನ್ನ ಅದನ್ನ ದೋಸೆ ಎಲ್ಲ ಮಾಡಾಗಿತ್ತು. ನಾವು ಬೆಂಗಳೂರು ದೋಸೆ ಅದು ಮಾಡಾಗಿತ್ತು. ನಿಜವಾಗಿ ನಾ ಕೃಷಿಕನಲ್ಲ. ಅಮ್ಮ ಅಲ್ಲ, ಇದು ಮನೆ ಇರೋ ಜಾಗದಲ್ಲಿ ಯಾವ ರೀತಿಯ ಕಬ್ಬನ್ನ ಬೆಳ್ಕೊಂಡು ನಾವೇ ಯಾವ ರೀತಿ ತಿನ್ಬಹುದು, ಸೇವಿಸಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಗಾಗಿ ಈ ವಿಡಿಯೋವನ್ನ ಹಂಚ್ಕೊಳ್ತಾ ಇದ್ದೀನಿ. ಧನ್ಯವಾದ. ಈ ವಿಡಿಯೋವನ್ನು ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು.